ನಾನ್ ವೆಜ್ಜೇ ಜಾಸ್ತಿ ಮಾಡ್ತೀರಾ, ವೆಜ್ಜು ಮಾಡಿ ಅಂತ ಯಾರು ಕೇಳಿದ್ರು ನಿಮ್ಮ ಪ್ರೇಯರ್ಸು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅನ್ಸುತ್ತೆ. ನಾವೆಲ್ಲಾನು ಸ್ವಲ್ಪ ತಿಂಗಳುಗಳಿಗೋಸ್ಕರ ವೆಜಿಟೇರಿಯನ್ಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೀವಿ. ಇದು ನನ್ನ ಡಿಸಿಷನ್ ಆಗಿದ್ರಿಂದ ಮಾಡೋ ಅಡುಗೆನ ನಾನ್ ವೆಜ್ ರೇಂಜ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಮನೆಯವರು ಸ್ವಲ್ಪ ಕಿಚ್ ಕಿಚ್ ಮಾಡದೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನನ್ಗೇನೋ ಅನ್ನ ಸಾರು, ಬಿಸಿಬೇಳೆ ಬಾತು, ಮಸಾಲ ಪುರಿ, ಇಡ್ಲಿ ಸಾಂಬಾರು ಅಷ್ಟು ಕೊಟ್ಬಿಟ್ರೆ ಆಹಾ ಹೆವನ್ ತರ ಅನ್ಸುತ್ತೆ. ಆದ್ರೆ ಮಕ್ಕಳಿಗೆಲ್ಲ ಫ್ಯಾನ್ಸಿ ತಿಂಡಿಗಳೇ ಬೇಕಲ್ಲ. ಅವ್ರನ್ನ ಖುಷಿ ಪಡಿಸೋಕೋಸ್ಕರ ಆದ್ರೂ ಹೊಸದಾಗಿ ತಿಂಡಿಗಳನ್ನ ಕಂಡುಹಿಡಿತಿದ್ದೀನಿ. ನನ್ನ ಟೇಸ್ಟ್ ಬಡ್ಸ್ ಇಂದ ಹಿಡಿದು ಅವ್ರ ಟೇಸ್ಟ್ ಬಡ್ಸ್ ವರೆಗೂ ಎಲ್ಲರೂ ಸ್ಯಾಟಿಸ್ಫೈಡ್. ಇವತ್ತಿನ ಎಕ್ಸ್ಪೆರಿಮೆಂಟ್ ಸೋಯಾ ಬುರ್ಜಿ ತರ ಏನಾದ್ರು ಮಾಡೋಣ ಅಂತ ಆನಿಯನ್, ಜಿಂಜರ್ ಗಾರ್ಲಿಕ್, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಫ್ರೈ ಮಾಡಿ ಅದಕ್ಕೆ ಸೋಯಾನ ಬಿಸಿನೀರಲ್ಲಿ ನೆನೆಸಿ ಅದನ್ನ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಈ ಆನಿಯನ್ ಟೊಮೆಟೊ ಮಸಾಲೆಗೆ ಹಾಕಿ ಚಿಲ್ಲಿ ಪೌಡರ್ ಮತ್ತೆ ಇನ್ನೇನಾದ್ರೂ ಮಸಾಲಾ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಪನ್ನೀರು ಮತ್ತೆ ಚೀಸ್ ಕೂಡ ಆಡ್ ಮಾಡಿದೆ. ನಮ್ಮ ಮನೆಯಲ್ಲಿ ನಾವೆಲ್ಲ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ಸೊ ಅದಕ್ಕೆ ಪ್ರೋಟೀನ್ ಮತ್ತೆ ಗುಡ್ ಫ್ಯಾಟ್ಸ್ ಎಲ್ಲ ಫುಡ್ ಅಲ್ಲಿ ಆಡ್ ಮಾಡಕ್ಕೆ ನೋಡ್ತೀನಿ. ಬ್ರಾಕಲಿನ ಬೇಯಿಸ್ಕೊಂಡು ಅದನ್ನ ತರ್ತರಿಯಾಗಿ ರುಬ್ಬಿಟ್ಟು ಅದಕ್ಕೆ ಚಿಲ್ಲಿ ಪೌಡರ್, ಸಾಲ್ಟ್ ಹಾಕಿ ಗೋಧಿ ಹಿಟ್ಟಲ್ಲಿ ಚಪಾತಿ ತರ ಮಾಡ್ಕೊಂಡು ಈ ತರ ಸ್ಮಾಲ್ ಚಪಾತಿ ಮಾಡ್ಕೊಂಡು ಅದರೊಳಗೆ ಸೋಯಾ ಬುರ್ಜಿ ತರ ಮಾಡಿದ್ನಲ್ಲ ಅದನ್ನ ಫಿಲ್ ಮಾಡಿ ಒಂದು ಟ್ಯಾಕೋಸ್ ತರ ಲಂಚ್ ಬಾಕ್ಸ್ ಹಾಕಿದೆ. ಹಾಗೆ ವೆಜ್ಜೀಸ್ ಎಲ್ಲ ಹಾಕಿ ನೂಡಲ್ಸ್ ಕೂಡ ಮಾಡಿದ್ದೆ. ಮಕ್ಕಳದ ಲಂಚ್ ಬಾಕ್ಸ್ ಕತೆ ಮುಗೀತು. ಆದ್ರೆ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಗೆ ಪಡ್ಡು ತರ ಏನಾದ್ರು ಮಾಡೋಣ ಅಂತ ರವೆ ಮತ್ತೆ ಮೊಸರು ಹಾಕಿ ಸ್ವಲ್ಪ ಪಡ್ಡು ಮಾಡಿ ಟೊಮೊಟೊ ಚಟ್ನಿ ಮಾಡ್ಕೊಂಡು ನಮ್ಮ ಮನೆ ಯಜಮಾನ್ರಿಗೆ ಫುಲ್ ಹೆವಿ ಮೀಲ್ಸ್ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವಾರದಿಂದ ನಂದು ಫುಲ್ ವೆಜ್ ಎಕ್ಸ್ಪೆರಿಮೆಂಟ್ ಜೋರಾಗಿ ನಡೀತಾ ಇದೆ. ಎಲ್ಲಾನು ತಿನ್ಬಿಟ್ಟು ಚಿಕನ್ ತರ ಇದೆ ಅಂತ ಹೇಳೋದೇ ಆಗಿದೆ ಮಕ್ಕಳಿಗಂತೂ. ಚಿಕನ್ ಅನ್ಕೊಂಡಿದ್ದೆ ಲಂಚ್ ಅಲ್ಲಿ ಹಾಕ್ದಾಗ್ಲ. ಆಮೇಲೆ ಚಿಕನ್ ತಿಂತಾ ಇಲ್ವಲ್ಲ ಅಂದ್ರೆ ಏನೇನ್ ಹಾಕಿದ್ದೆ ಹೇಳು, ಗೊತ್ತಾಯ್ತಾ ಏನ್ ಹಾಕಿದ್ದೆ ಅಂತ? ಏನ್ ಅನ್ಕೊಂಡೆ? ಪನ್ನೀರ್ ಹೆಂಗಿರುತ್ತೆ? ನೀನೇನ್ ಅನ್ಕೊಂಡಿಯ? ಚಿಕನ್ ಅನ್ಕೊಂಡೆ. ಆಮೇಲೆ ಚಿಕನ್ ತಿಂತಾ ಇಲ್ವಲ್ಲ.